ಮೌನಿ ಅಮಾವಾಸ್ಯೆಯ ದಿನ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗಿಯಾಗಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ 4 ಮೃತದೇಹವನ್ನ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಬರುವಂತಹ ಹಿನ್ನೆಲೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಆದರೂ ಕೂಡ ವಿಳಂಬ ಆಗುತ್ತೆ. ಬೆಳಗಾವಿಗೆ ಪಾರ್ಥಿವ ಶರೀರ ಬರೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಕಾರಣ ದೆಹಲಿಯಲ್ಲಿ ಶವ ಹಸ್ತಾಂತರ ಪ್ರಕ್ರಿಯೆಯನ್ನ ವಿಳಂಬ ಮಾಡಲಾಗ್ತಾ ಇದೆ. ದೆಹಲಿಯಿಂದ ಸಂಜೆ 6 ಗಂಟೆಗೆ ಗೋವಾಗೆ ಏರ್ಲಿಫ್ಟ್ ಮಾಡಲಾಗುತ್ತೆ. ಆ ನಂತರ ರಾತ್ರಿ 8:30ಕ್ಕೆ ಗೋವಾಗೆ ಬರುತ್ತೆ ಬಾಡಿ. ಗೋವಾಗೆ ಬಂದ ನಂತರ ರಸ್ತೆ ಮಾರ್ಗವಾಗಿ ಬೆಳಗಾವಿಗೆ ತೆಗೆದುಕೊಂಡು ಬರ್ತಾರೆ. ಇದೆಲ್ಲ ಆಗೋಷ್ಟೊತ್ತಿಗೆ ಸುಮಾರು 11 ಗಂಟೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಈ ಬಗ್ಗೆ ಅಪ್ಡೇಟ್ ಸಿಗ್ತಾ ಇತ್ತು. ದೆಹಲಿಯಲ್ಲಿ ಮರಣೋತ್ತರ ಪ್ರಕ್ರಿಯೆಗಳನ್ನ ಮುಗಿಸಿ ಆ ನಂತರದಲ್ಲಿ ನೇರ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೇನೆ ಬರುತ್ತೆ, ಏರ್ಲಿಫ್ಟ್ ಮಾಡಲಾಗುತ್ತೆ ಅಂತ. ಅದಾದ ನಂತರದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇನ್ನೂ ಕೂಡ ಹ್ಯಾಂಡ್ ಓವರ್ ಆಗಿಲ್ಲ. ದೆಹಲಿಯಿಂದ ಹಸ್ತಾಂತರ ಆದ ನಂತರದಲ್ಲಿ ಗೋವಾಗೆ ತಂದು ಅಲ್ಲಿಂದ ಬೆಳಗಾವಿಗೆ ತರಲಾಗುತ್ತೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಏನು ನಡೀತಾ ಇದೆ. ಇಲ್ಲಿ ಕಾಲ್ತುಳಿತ ಸಂಭವಿಸಿ 4 ಕನ್ನಡಿಗರು ಮೃತಪಟ್ಟಿದ್ದರು. ಅವರ ಪಾರ್ಥಿವ ಶರೀರಗಳನ್ನು ಈಗ ದೆಹಲಿಗೆ ತೆಗೆದುಕೊಂಡು ಬರಲಾಗಿದೆ. ಆ ಪಾರ್ಥಿವ ಶರೀರಗಳನ್ನು ತಯಾರು ಮಾಡಿ ಈಗ ಬೆಳಗಾವಿಗೆ ಕಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ನಾವು ದೆಹಲಿಯ ಹೊರಭಾಗದಲ್ಲಿರುವಂತಹ ಆಸ್ಪತ್ರೆ ಒಂದರಲ್ಲಿ ಇದ್ದೀವಿ. ಇಲ್ಲಿ ನೋಡ್ಬೋದು ಕನ್ನಡಿಗರ ಪಾರ್ಥಿವ ಶರೀರಗಳು, ಅಂದರೆ ಯಾರು ಕಾಲ್ತುಳಿತ ಸಂಭವಿಸಿ ಸಾವನ್ನಪ್ಪಿದ್ರು ಅವರ ಪಾರ್ಥಿವ ಶರೀರಗಳು ಈಗ ಬೆಳಗಾವಿಗೆ ತೆರಳಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 4 ಕನ್ನಡಿಗರು ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಈಗಾಗಲೇ 2 ಮೃತದೇಹಗಳನ್ನು ಪ್ಯಾಕ್ ಮಾಡಿ ಈಗ ಅವುಗಳನ್ನ ಒಂದು ವಿಮಾನದಲ್ಲಿ ನೇರವಾಗಿ ಬೆಳಗಾವಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಸದ್ಯಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಏನು ತಯಾರಿಸಲಾಗಿದೆ ಇದನ್ನು ಗೋವಾ ವಿಮಾನದ ಮೂಲಕ ಗೋವಾಕ್ಕೆ ಕಳಿಸಿ ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಬೆಳಗಾವಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಿ ಎಲ್ಲ ಬಹುತೇಕ ಅಂತಿಮ ತಯಾರಿಗಳು ಕೂಡ ಆಗಿರುವಂಥದ್ದು. ಸಂಜೆ 6 ಗಂಟೆ ಬಳಿಕ ಇರುವಂತಹ ಫ್ಲೈಟ್ಗೆ ಗೋವಾಕ್ಕೆ ಕಳಿಸಿ ಅಲ್ಲಿಂದ ಆಂಬ್ಯುಲೆನ್ಸ್ಗೆ ಕಳಿಸ್ತಾ ಇರುವಂಥದ್ದು. ಮೃತ ಮೇಘ ಏನಿದ್ದಾರೆ ಅವರ ಬ್ಯಾಗ್ ಕೂಡ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಬ್ಯಾಗನ್ನು ಕೂಡ ಒಟ್ಟಿಗೆ ಇಟ್ಟು ಕಳಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದ್ದಾವೆ. ಅವರ ಸ್ನೇಹಿತರು, ಅವ್ರ ಜೊತೆಗೆ ಯಾರೆಲ್ಲ ಈ ಒಂದು ಟ್ರಿಪ್ಗೆ ಬಂದಿದ್ದರು ಪ್ರಯಾಗ್ರಾಜ್ಗೆ, ಅವರ ಬ್ಯಾಗ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಮೇಲಿನ ಧೂಳುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂಥ ಸಿಚುವೇಶನ್ ಇತ್ತು ಅನ್ನುವಂಥದ್ದನ್ನು ಅಲ್ಲಿ ಅವರ ಸ್ನೇಹಿತರು ಕೂಡ ಈಗ ಅವರ ಪಾರ್ಥಿವ ಶರೀರದ ಜೊತೆಗೆ ಹೋಗಲಿಕ್ಕೆ ಕೂಡ ಸಿದ್ಧರಾಗಿದ್ದಾರೆ. ಸಾಕಷ್ಟು ಖುಷಿಯಿಂದ ಬಂದಿದ್ದರು, ಆದರೆ ನೋವಿನೊಂದಿಗೆ ವಾಪಸ್ ಅವರು ಹೋಗ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಕೂಡ ಇಟ್ಟರು. ಸೊ ಈಗ 4 ಪಾರ್ಥಿವ ಶರೀರಗಳನ್ನು ತೆಗೆದುಕೊಂಡು ಹೋಗಿ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಈಗಾಗಲೇ 2 ಬಾಡಿಗಳು ತಲುಪಿದ್ದಾವೆ. ಇನ್ನೆರಡು ಬಾಡಿಗಳು ರಾತ್ರಿ ಅಷ್ಟೊತ್ತಿಗೆ ಬೆಳಗಾವಿಗೆ ತಲುಪೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.